में अगर हम सारे उठकर बैंगलोर से चले गए, तुम्हारा शहर ना खाली हो जाएगा। मतलब तुम्हारे सारे पीजी खाली हो जाएंगे पहले तो, ठीक है। जो ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕನ್ನಡಿಗರು ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳುವ ಕಾಲ ಬಂದಿದೆ. ಯಾಕೆಂದರೆ ಇಲ್ಲಿನ ನೆಲ, ಜಲ, ಭಾಷೆಯನ್ನು ಬಳಸಿಕೊಂಡು ಇಲ್ಲೇ ತಮ್ಮ ಜೀವನದ ಸಂಪೂರ್ಣ ಆಯಸ್ಸನ್ನು ಕೂಡ ಕಳೆದು ಇಲ್ಲಿನ ಭಾಷೆಯ ಬಗ್ಗೆ, ಇಲ್ಲಿನ ನೆಲ ಜಲದ ಬಗ್ಗೆ, ಇಲ್ಲಿನ ಸಂಸ್ಕೃತಿಯ ಬಗ್ಗೆಯೇ ಅವಹೇಳನಕಾರಿಯಾಗಿ ಮಾತನಾಡುವ ಅನೇಕ ಮಂದಿ ಉಟ್ಕೊಂಡಿದ್ದಾರೆ. ನೀವೊಂದು ಅನಾಲಿಟಿಕ್ಸ್ನ ಇಟ್ಕೊಂಡು ಮಾತನಾಡೋದಾದರೆ, ಕನ್ನಡಿಗರು ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿ ಅಲ್ಲಿ ಬದುಕನ್ನು ಕಟ್ಟಿಕೊಂಡಿರುವ ಸಂಖ್ಯೆಗಳು ವಿರಳಾತಿ ವಿರಳ. ಆದರೆ ಕರ್ನಾಟಕಕ್ಕೆ ಉತ್ತರ ಭಾರತದಿಂದ ಬಂದು ಇಲ್ಲೇ ಬದುಕನ್ನು ಕಟ್ಟಿಕೊಂಡು ಸಂಪೂರ್ಣ ಆಯಸ್ಸನ್ನು ಕಳೆದವರು ಅನೇಕರಿದ್ದಾರೆ. ಅದಕ್ಕೆ ನಾವು ಅನಾಲಿಟಿಕ್ಸ್ ಕೂಡ ಕೊಟ್ಟು ಮಾತನಾಡಬಹುದು. ನೀವಿನ್ನೂ ಸಿಲಿಕಾನ್ ಸಿಟಿಯಲ್ಲಿ ಉತ್ತರ ಭಾರತದ ಅನೇಕರಿದ್ದಾರೆ. ಈಗ ತಮ್ಮ ನ್ಯಾಲಿಗೆಯನ್ನು ಹರಿಬಿಟ್ಟು ಮಾತನಾಡಿರ್ತಕ್ಕಂಥ ವ್ಯಕ್ತಿಯ ವಿರುದ್ಧವಾಗಿ ಕನ್ನಡಿಗರನ್ನು ಕೆಣಕಿದವಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಉಗಿದು ಉಪ್ಪಿನಕಾಯಿ ಹಾಕಿಬಿಟ್ಟಿದ್ದಾರೆ ಕನ್ನಡದ ತಾರೆಯರೂ ಸೇರಿದಂತೆ ಕನ್ನಡ ಅಭಿಮಾನಿಗಳು. ಯಾಕೆ ಸದ್ಯ ಈಗ ಮಾತನಾಡುವ ಪರಿಸ್ಥಿತಿ ಬಂದಿದೆ ಅಂದರೆ, ಕರುನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದನ್ನು ನಾವು ಭಾಳಷ್ಟು ದಿನಗಳಿಂದ ಹೇಳ್ತಾನೆ ಬರ್ತಿದ್ದೀವಿ. ಯಾಕೆಂದರೆ ನಮ್ಮ ಕನ್ನಡಿಗರು ಯಾವಾಗಲೂ ಕೂಡ ಕೊಡುಗೆ ದಾನಿಗಳಾಗಿರ್ತಾರೆ ಅಂತ. ಇಲ್ಲಿಯೇ ಬಂದು MNC ಕಂಪನಿಗಳಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಉತ್ತರ ಭಾರತದ ಅನೇಕ ಕುಟುಂಬಗಳು ನೆಲೆಸಿದ್ದಾವೆ. ಜೊತೆಗೆ ಅವರಿಗೆ ಅನ್ನ ಕೊಟ್ಟಂಥ ಜಾಗ ಇದು, ತಮ್ಮ ಬದುಕನ್ನು ಕಟ್ಟಿಕೊಂಡಂಥ ಜಾಗ ಇದು. ಆದರೆ ಈ ಉತ್ತರ ಭಾರತದ ಕ್ರಿಮಿಗಳು ಕನ್ನಡಿಗರನ್ನು ಪದೇ ಪದೇ ಕೆಣಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುತ್ತು ಅನ್ನಕ್ಕೂ ಪರಿತಪಿಸುವ ಜನರು ಇಲ್ಲಿ ಬಂದು ತಮ್ಮ ತುತ್ತು ಅನ್ನದ ಹುಡುಕಾಟವನ್ನು ಮಾಡಿಕೊಂಡವರು ತಮ್ಮ ಕನ್ನಡದ ಬಗ್ಗೆ, ಕರುನಾಡಿನ ಬಗ್ಗೆ, ಇಲ್ಲಿನ ನೆಲ ಜಲ ಸಂಸ್ಕೃತಿಯನ್ನು ಜರಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ತಮಗೆ ನಿಯತ್ತಿಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. ಅದು ಕೂಡ ಈ ಸೋಷಿಯಲ್ ಮೀಡಿಯಾ ಪ್ರವರ್ಧಮಾನಕ್ಕೆ ಬಂದ ನಂತರ ಈ ಪ್ರಕರಣಗಳು ಹೆಚ್ಚಾಗಿ ಕಾಣಸಿಗ್ತಾ ಇರೋದು. ಅವರಿಗೆ ಯಾವಾಗಲೂ ಕೂಡ ಕನ್ನಡದ ಬಗ್ಗೆ, ಕರುನಾಡಿನ ಬಗ್ಗೆ, ಈ ಬೆಂಗಳೂರಿನ ಬಗ್ಗೆ ಅಸಮಾಧಾನ ಇದ್ದೇ ಇದೆ. ಆದರೆ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅದನ್ನು ಹೊರಹಾಕುವ ಪ್ರಯತ್ನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ, ವೈರಲ್ ಆಗ್ತಾ ಇರೋದ್ರಿಂದ ಅದು ಹೆಚ್ಚಾಗಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇದನ್ನು ವಿರೋಧಿಸುವ ಸಮಯ ಬಂದಿದೆ, ತಕ್ಕ ಪಾಠವನ್ನು ಕಲಿಸುವ ಸಮಯ ಬಂದಿದೆ. ಇಲ್ಲದಿದ್ದರೆ ವಲಸೆ ಬಂದು ಇಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡವರ ಆಟಾಟೋಪಗಳು ಇನ್ನೂ ಕೂಡ ಹೆಚ್ಚಾಗೋ ಸಂಗತಿಗಳು ಕೇಳಿಬರುತ್ತೆ. ಸ್ನೇಹಿತರೆ, ಸುಗಂಧ ಶರ್ಮಾ ಅನ್ನೋ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಈಕೆ ಕರ್ನಾಟಕದಲ್ಲೇ ಬಂದು ನೆಲೆಸಿದವಳು. ಕನ್ನಡದ ವಾತಾವರಣದಲ್ಲಿ ಅಲ್ಲಿಂದೆಲ್ಲಿಂದಲೋ ಬಂದು ಬದುಕುತ್ತಿರ್ತಕ್ಕಂಥ ಸುಗಂಧ ಶರ್ಮಾ ಅನ್ನೋ ಮಹಿಳೆ ಮೊನ್ನೆಯಷ್ಟೇ ಇದೇ ಕನ್ನಡಿಗರ ಬಗ್ಗೆ, ಬೆಂಗಳೂರಿನ ಬಗ್ಗೆ ಅದರಲ್ಲೂ ಕೂಡ ತುಂಬ ಸಿಲ್ಲಿಯಾಗಿ ಮಾತನಾಡಿದರು. ನೀವು ಯಾವಾಗಲೂ ಕೂಡ ಉತ್ತರ ಭಾರತೀಯರು ವಾಪಸ್ ಹೋಗುವಂತೆ ಹೇಳ್ತಾ ಇರ್ತೀರಾ, ನಾರ್ತ್ ಇಂಡಿಯನ್ಸ್ ಗೋ ಬ್ಯಾಕ್ ಅಂತ ಹೇಳ್ತಾ ಇರ್ತೀರಾ. ಒಂದು ವೇಳೆ ನಾವು ನಿಜಕ್ಕೂ ಬೆಂಗಳೂರಿನಿಂದ ಎದ್ದು ಹೋದರೆ, ಇಲ್ಲಿಂದ ಬೆಂಗಳೂರನ್ನ ಬಿಟ್ಟು ಹೋಗಿಬಿಟ್ರೆ ನಿಮ್ಮ ಊರು ಪೂರ್ತಿ ಖಾಲಿ ಆಗುತ್ತೆ ಅಂತ ಇದೇ ಸುಗಂಧ ಶರ್ಮಾ ಅವರು ತಮ್ಮ ವಿಡಿಯೋದಲ್ಲಿ ಹೇಳಿದರು. ನಾವೆಲ್ಲ ಮರಳಿ ತಮ್ಮ ಮನೆ ಸೇರಿಬಿಟ್ರೆ ನಿಮ್ಮ PGಗಳು ಖಾಲಿ ಆಗುತ್ತವೆ ಅಂತಲೂ ಕೂಡ ಕಿಂಡಲ್ ಮಾಡಿದರು. ಕೋರಮಂಗಲದಲ್ಲಿರ್ತಕ್ಕಂಥ ಎಲ್ಲ ಕ್ಲಬ್ಗಳು ಖಾಲಿ ಹೊಡೆಯೋಕ್ಕೆ ಶುರು ಆಗುತ್ತೆ ಅಂತಲೂ ಕೂಡ ಇನ್ನೊಂದಿಷ್ಟು ನ್ಯಾಲಿಗೆಯನ್ನು ಹರಿಬಿಟ್ಟಿದ್ರು. ಸ್ನೇಹಿತರೆ, ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕು, ಇಡೀ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಮೂಲೆ ಮೂಲೆಯ ಹಳ್ಳಿಗಳಿಂದಲೂ ಬಂದು ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಬರೀ ಕೇವಲ ನಾರ್ತ್ ಇಂಡಿಯನ್ಸ್ಗಳಿಂದ ಇಲ್ಲಿರ್ತಕ್ಕಂಥ ಕ್ಲಬ್ಗಳು ನಡೀತಾ ಇಲ್ಲ, ಇಲ್ಲಿರ್ತಕ್ಕಂಥ ಬಿಸ್ನೆಸ್ಗಳು ನಡೀತಾ ಇಲ್ಲ. ಜೊತೆಗೆ ಇನ್ನೂ ಕೂಡ ಮಾತನಾಡಿ ಆಕೆ ಯೋಚನೆ ಮಾಡಿ ಪ್ರಾರ್ಥನೆ ಸಲ್ಲಿಸಿ ಒಂದು ವೇಳೆ ನಿಮ್ಮ ಪ್ರಾರ್ಥನೆಗೆ ಫಲ ಸಿಕ್ಕಿದರೆ ನಿಮ್ಮೆಲ್ಲ ಖುಷಿ ಕಳೆದು ಹೋಗುತ್ತೆ ಅಂತ ಹೇಳಿ ತನ್ನ ಮೊಂಡುತನದ ಪ್ರದರ್ಶನವನ್ನು ಕೂಡ ಮಾಡಿದರು ಇದೇ ಸುಗಂಧ ಶರ್ಮಾ ಅವರು. ಜೊತೆಗೆ ನಮ್ಮಂಥ ಚಂದದ ಹುಡುಗಿಯರು ಡ್ಯಾನ್ಸ್ ಮಾಡೋದನ್ನು ಕೂಡ ನಿಲ್ಲಿಸಿದ್ರೆ ನಿಮಗೆ ನೋಡಲಿಕ್ಕೂ ಕೂಡ ಏನೂ ಸಿಗೋದಿಲ್ಲ ಅಂತ ಹೇಳಿ ಇದೇ ಸುಗಂಧ ಶರ್ಮಾ ಅನ್ನೋರು ಮಾತನಾಡಿದರು. ಯಾವಾಗ ಈ ಸುಗಂಧ ಶರ್ಮಾ ಅವರು ಈ ಮಾತುಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮದೇ ಆದಂಥ ಖಾತೆಯಲ್ಲಿ ಹಾಕ್ಕೊಂಡ್ರೋ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಯಿತು. ಅನೇಕರು ಮೊದಲು ನೀವು ಈಗಲೇ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಬಿಡಿ, ನಮಗೂ ಅದೇ ಬೇಕಾಗಿರೋದು ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡ್ರು. ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡ್ರು. ಕೇವಲ ಜನಸಾಮಾನ್ಯರು ಮಾತ್ರ ಕ್ಲಾಸ್ ತೆಗೆದುಕೊಂಡಿಲ್ಲ. ಈ ವಿಡಿಯೋ ಯಾವಾಗ ಕನ್ನಡ ಚಿತ್ರರಂಗದವರೆಗೂ ಕೂಡ ತಲುಪ್ತೋ ಅನೇಕರು ಸುಗಂಧ ಶರ್ಮಾಗೆ ಮುಖಕ್ಕೆ ಹುಗಿದು ಉಪ್ಪಿನಕಾಯಿ ಕೂಡ ಹಾಕಿಬಿಟ್ರು. ಈ ಸಾಲಿನಲ್ಲಿ ಚಂದನ್ ಶೆಟ್ಟಿ ಕೂಡ ರಿಯಾಕ್ಟ್ ಮಾಡಿದ್ರು, ಅನುಪಮಾ ಗೌಡ, ಆ್ಯಂಕರ್ ಅನುಪಮಾ ಗೌಡ ಕೂಡ ರಿಯಾಕ್ಟ್ ಮಾಡಿದರು, ನಟಿ ಚೈತ್ರ ಆಚಾರ್, ಹೀಗೆ ಮುಂತಾದವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅದು ಏನೇನು ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ನಾನು ತಿಳಿಸ್ಬಿಡ್ತೀನಿ. ನೀವು ಇದನ್ನು ಕೂಲ್ ಅಂತ ಅಂದುಕೊಂಡ್ರೆ ಅದು ಖಂಡಿತ ತಪ್ಪು. ಇದು ಕೂಲ್ ಅಲ್ಲ. ನಿಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದೇ ಬೆಂಗಳೂರು.
ಹಾಗೇನಾದರೂ ನೀವು ಬೆಂಗಳೂರನ್ನ ಬಿಟ್ಟರೆ ನಮ್ಮ ಊರಿಗೆ ಏನು ವ್ಯತ್ಯಾಸ ಆಗೋದಿಲ್ಲ, ಏನು ಆ ಥರದ ಏರುಪೇರು ಕೂಡ ಆಗೋದಿಲ್ಲ. ಯಾಕೆ ಅನ್ನೋದು ನಿಮಗೂ ಕೂಡ ಗೊತ್ತು ಅಂತ ನಿರೂಪಕಿ ಅನುಪಮಾ ಗೌಡ ಕೂಡ ಕೆಂಡ ಕಾರ್ಬಿಟ್ರು. ಇನ್ನು ಸಂಗೀತ ನಿರ್ದೇಶಕ ರ್ಯಾಪರ್ ಚಂದನ್ ಶೆಟ್ಟಿ ಕೂಡ ಪ್ಲೀಸ್ ನೀವು ಹೊರಡಿ ಅಂತ ಹೇಳಿ ತಮ್ಮ ಮನದ ಮಾತನ್ನು ಹಂಚಿಕೊಂಡ್ರು. ಇನ್ನು ಗಾಯಕಿ ಐಶ್ವರ್ಯ ರಂಗರಾಜನ್ ಕೂಡ ಅಕ್ಕಂಗೆ ಡೀಲ್ ಆಗಿದೆ, ನಡಿ ಅಂತ ಹೇಳಿ ಕೂಡ ಕಮೆಂಟನ್ನು ಮಾಡಿದ್ರು. ಸ್ನೇಹಿತರೆ, ಇವೆಲ್ಲವನ್ನು ಕೂಡ ನಾವು ಕೂಲಂಕುಷವಾಗಿ ನೋಡಬೇಕಾಗತ್ತೆ. ಈಗಾಗಲೇ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆಯನ್ನು ಕೂಡ ಕೇಳಿದ್ದಾಳೆ. ಯಾವಾಗ ಇದು ವೈರಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಕನ್ನಡಿಗರೆಲ್ಲರೂ ಕೂಡ ಕನ್ನಡಿಗರ ಕಿಚ್ಚನ್ನು ಕೇಳಿಸುವ ಕೆಲಸವನ್ನು ಮಾಡಿದ್ದಕ್ಕೆ ಕನ್ನಡಿಗರೆಲ್ಲರೂ ಕೂಡ ತಮ್ಮ ಕಮೆಂಟ್ಸ್ಗಳ ಮುಖಾಂತರವೇ ಕೆಟ್ಟ ಕಮೆಂಟ್ಸ್ಗಳ ಮುಖಾಂತರವೇ ಟಾಂಗನ್ನು ಕೊಡಲಿಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಐ ಲವ್ ಬೆಂಗಳೂರು, ಐ ಲೈಕ್ ಬೆಂಗಳೂರು ಅನ್ನೋ ರೀತಿಯಾಗಿ ವಿಡಿಯೋಗಳನ್ನು ಮಾಡಿದ್ರು. ಈ ಉತ್ತರ ಭಾರತದ ಕೆಲವು ಕಿಡಿಗೇಡಿಗಳ ಕೆಲಸವೇ ಹೀಗೆ. ಮೊದಲು ಆರಂಭದಲ್ಲಿ ಎಲ್ಲವನ್ನೂ ಕೂಡ ಮಾತನಾಡ್ಬಿಡೋದು, ಅದಾದ ನಂತರ ಇದರ ಪರಿಣಾಮಗಳನ್ನು ಅರಿತು ಮತ್ತೆ ಐ ಲವ್ ಬೆಂಗಳೂರು ಅಂತ ವಿಡಿಯೋಗಳನ್ನು ಮಾಡೋದು. ತಮ್ಮ ನಿಲುವಿಗೆ ಸ್ಪಷ್ಟವಾಗಿ ನಿಂತು ಬಿಟ್ಟಿದ್ರೆ ಈ ಥರದ ಮರು ವಿಡಿಯೋಗಳನ್ನು ಮಾಡುವ ಅಗತ್ಯವೇ ಇಲ್ಲ. ಇವರೆಲ್ಲರೂ ಕೂಡ ತಮ್ಮ ಅನಿಸಿಕೆಗಳಲ್ಲೇ ಕನ್ಫ್ಯೂಷನ್ಸಲ್ಲಿ ಇರ್ತಾರೆ ಅನ್ನೋದು ಇಲ್ಲಿ ಮತ್ತೆ ಸಾಬೀತಾಗ್ತಾ ಇರೋದು. ಇವಳು ಆಡಿದ ಮಾತಿಗೆ ತಕ್ಕ ತಿರುಗೇಟನ್ನು ಕೊಟ್ಟವರಲ್ಲಿ ಇನ್ನೂ ಕೂಡ ಕೆಲವೊಬ್ಬರು ಇದ್ದಾರೆ. ಅದರಲ್ಲಿ ಚೈತ್ರ ಆಚಾರ್ ಕೂಡ ಮಾತನಾಡಿದ್ದಾರೆ. ನೀವು ಆ ಖಾಲಿತನ ಮತ್ತು ಕಡಿಮೆ ಡ್ಯಾನ್ಸರ್ಗಳನ್ನೊಳಗೊಂಡ ಪಬ್ಗಳ ಜೊತೆಗೆ ನಾವು ಬದುಕಲಿಕ್ಕೆ ಸಿದ್ಧರಿದ್ದೇವೆ. ನಮಗೆ ಈ ಥರ ತುಂಬ ಮಿತಿ ಮೀರಿದ ಡ್ಯಾನ್ಸರ್ಗಳನ್ನು ಒಳಗೊಂಡಂಥ ಕ್ಲಬ್ಬಿಗೂ ನಮಗೆ ಹೋಗಲಿಕ್ಕೆ ಇಷ್ಟ ಇಲ್ಲ. ಉತ್ತರ ಭಾರತೀಯರನ್ನ ಮರೆತು ಬಿಡಿ, ಸದ್ಯಕ್ಕೆ ನೀವು ಜಾಗ ಖಾಲಿ ಮಾಡಿ ಅಂತ ಹೇಳಿ ನಟಿ ಚೈತ್ರ ಆಚಾರ್ ಕೂಡ ಖಡಕ್ ರಿಯಾಕ್ಷನ್ ಕೂಡ ಕೊಟ್ಟಿರೋದು. ಯಾಕೋ ನಿಮ್ಮ ಆಫರ್ ಸಖತ್ತಾಗಿ ಕಾಣ್ತಾ ಇದೆ, ಆದಷ್ಟು ಬೇಗ ಬೆಂಗಳೂರನ್ನ ಬಿಡಿ ಅಂತ ತಮಿಳು ಸಿನಿಮಾ ರಂಗದ ಖ್ಯಾತ ನಟಿ ಕರ್ನಾಟಕ ಮೂಲದ ವರ್ಷಾ ಬೊಲ್ಲಮ್ಮ ಕಮೆಂಟ್ ಕೂಡ ಮಾಡಿದ್ದಾರೆ. ಉಳಿದಂತೆ ಕೋರಮಂಗಲ ಕ್ಲಬ್ನಲ್ಲಿ ರಾಯಣ್ಣೆ ಕುಡಿದಿರುವ ಸೈಡ್ ಎಫೆಕ್ಟ್ ಇದು ಅಂತ ಹೇಳಿ ಜೋಡಿ ಕ್ರಿಯೇಟರ್ ಹಾಗೂ ಜೋಡಿ ನಂಬರ್ 1 ರಿಯಾಲಿಟಿ ಶೋನಲ್ಲಿ ಸ್ಪರ್ಧೆ ಮಾಡಿದ್ದಂಥ ಗಣೇಶ್ ಕಾರಂತ್ ಕೂಡ ಕಮೆಂಟ್ ಮಾಡಿದ್ದಾರೆ. ಜೊತೆಗೆ ಭಾಳ ಜನ ಅಂತ ಕಮೆಂಟ್ಸ್ ಮಾಡಿದ್ದಾರೆ. ಈ ರೀಲ್ಗೆ ನೀವು ವ್ಯೂಸ್ ಪಡೆದುಕೊಳ್ಳುತ್ತಿರುವ ನಡುವೆಯೂ ಇಂಥ ಸ್ಟೇಟ್ಮೆಂಟ್ಗಳು ಮಾಡ್ತಾ ಇರುವುದೇ ವಿಪರ್ಯಾಸ. ನನ್ನ ನಂಬಿ ನಿಮಗೆ ನಿಜಕ್ಕೂ ಸಹಾಯ ಬೇಕಾಗಿದೆ. ನೀವು ಏನು ಹೇಳಿದ್ದೀರಿ ಅಲ್ವೇ ಅದನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಸಿಟಿಯನ್ನು ಬಿಟ್ಟು ಹೊರಟು ಹೋಗಿಬಿಡಿ ಅಂತ ಮತ್ತೆ ಖಡಕ್ಕಾಗಿ ರಿಯಾಕ್ಷನನ್ನು ಕೆಲವೊಬ್ರು ಕಮೆಂಟ್ಸ್ ಮುಖಾಂತರವೇ ಕೊಟ್ಟಿರೋದು. ಆದರೆ ನಾವೆಲ್ಲರೂ ಕೂಡ ತುಂಬ ಸಂತೋಷವಾಗಿರ್ತೀವಿ. ಮೊದಲು ಉತ್ತರ ಭಾರತೀಯರು ಬೆಂಗಳೂರನ್ನ ಬಿಟ್ಟು ಹೊರಟು ಬಿಟ್ಟರೆ ಅನ್ನೋ ಮಾತುಗಳ ಮುಖಾಂತರವೂ ಕೂಡ ಆಕೆ ಆಡಿರೋ ಮಾತುಗಳಿಗೆ ಭಾಳಷ್ಟು ರೀತಿಯಾಗಿ ಕಟುವಾಗಿ ಟೀಕಿಸುವ ಕೆಲಸವನ್ನು ಕೂಡ ಕನ್ನಡಿಗರು ಮಾಡಿದ್ದಾರೆ. ಆದರೆ ಈ ಥರದ ಉದಾಹರಣೆಗಳು ಪದೇ ಮತ್ತೆ ಮರುಕಳಿಸ್ತಾ ಇರ್ತವೆ. ಇದೇ ಕೆಲಸವನ್ನು ಮತ್ತೆ ಇದೇ ಉತ್ತರ ಭಾರತದವ್ರು ಮಾಡ್ತಾ ಇರ್ತಾರೆ. ಆದರೆ ಒಂದು ಅರ್ಥಕೊಳ್ಬೇಕು, ಅವರು ನಾವೆಲ್ಲಿದ್ದೀವಿ, ಯಾವ ಜಾಗದಲ್ಲಿದ್ದೀವಿ, ಎಲ್ಲಿನ ಅನ್ನವನ್ನು ತಿಂತಾ ಇದ್ದೀವಿ, ಎಲ್ಲಿ ಬದುಕ್ತಾ ಇದ್ದೀವಿ ಅಂತ. ಇದೇ ನೀವು ಉತ್ತರ ಭಾರತದ ಬಿಹಾರಕ್ಕೆ ಹೋದರೆ, ಕೆಲವೊಂದು ರಾಜ್ಯಗಳಿಗೆ ಹೋದರೆ ಅಲ್ಲಿನ ಆದಾಯ ಎಷ್ಟಿದೆ, ಅಲ್ಲಿ ಎಷ್ಟು ನಿರುದ್ಯೋಗದ ಸಮಸ್ಯೆ ಇದೆ, ಇವೆಲ್ಲವನ್ನು ಮನಗಂಡೇ ಬೆಂಗಳೂರಿಗೆ ಬಂದು ನೆಲೆಸಿರ್ತಾರೆ. ಇಲ್ಲೇ ತಮ್ಮ ಬದುಕನ್ನು ಕಟ್ಕೊಂಡಿರ್ತಾರೆ. ಕೊನೆಗೆ ತುತ್ತು ಅದೇನೋ ಒಂದು ಮಾತಿದೆ, ಉಪ್ಪು ತಿಂದ ಮನೆಗೆ 2 ಬಗೆಯೋದು ಅಂತ. ಹಾಗೆ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಥರದ ಘಟನೆಗಳನ್ನು ನಾವು ವಿರೋಧಿಸುವ ಕೆಲಸವನ್ನು ಮತ್ತೆ ಮಾಡ್ತಾ ಇರಬೇಕಾಗತ್ತೆ. ಕನ್ನಡಿಗರು ತುಂಬ ಹುಷಾರಾಗಿರ್ಬೇಕು ಈ ಥರದವರ ನಡುವೆ. ಇಲ್ಲದಿದ್ದರೆ ನಮ್ಮ ನೆಲ ಜಲ ಭಾಷೆಯನ್ನೇ ಬಳಸ್ಕೊಂಡು ನಮಗೆ ಅವರು ತಿರುಗೇಟನ್ನು ಕೊಟ್ಟು ನಮಗೆ ಮೋಸ ಮಾಡುವಂಥ ಪರಿಸ್ಥಿತಿಯ ಉದಾಹರಣೆಗಳು ಕೂಡ ಕಂಡ್ರೆ ನಾವು ಅದಕ್ಕೆ ಆಶ್ಚರ್ಯವಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದೇ ರೀತಿಯಾದಂಥ ವಿಷಯಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.